ನಮಸ್ಕಾರ. ರಾಜ ಎಂದರೆ ಕೇವಲ ಕಿರೀಟ ಧರಿಸಿದವನಲ್ಲ, ಮತ್ತು ಗುಲಾಮ ಎಂದರೆ ಕೇವಲ ಸಂಕೋಲೆಯಲ್ಲಿ ಬಂದಿಯಾದವನಲ್ಲ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಇಂದ್ರಿಯಗಳನ್ನು ಗೆದ್ದಿದ್ದಾನೋ ಅವನೇ ನಿಜವಾದ ರಾಜ. ಯಾರು ತನ್ನ ಆಸೆಗಳಿಗೆ ಬಲಿಯಾಗಿದ್ದಾನೋ ಅವನೇ ನಿಜವಾದ ಗುಲಾಮ. ನೀವು ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದರೂ ನೀವು ಗುಲಾಮರಾಗಿರಬಹುದು, ಅಥವಾ ಏನೂ ಇಲ್ಲದಿದ್ದರೂ ನೀವು ಸಾಮ್ರಾಟನಂತೆ ಬದುಕಬಹುದು. ಅದು ಹೇಗೆ? ಇಂದು ನಾವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ವತಂತ್ರರನ್ನಾಗಿ ಮಾಡುವ ಚಾಣಕ್ಯನ 3 ಕಟು ಸತ್ಯಗಳನ್ನು ತಿಳಿಯೋಣ. 1. ಭಯ ಮತ್ತು ಧೈರ್ಯ, ಫಿಯರ್ ವರ್ಸಸ್ ಕರೇಜ್. ಗುಲಾಮನ ಅತಿದೊಡ್ಡ ಸಂಕೋಲೆ ಅವನ ಭಯ. ಸೋಲಿನ ಭಯ, ಸಮಾಜದ ಭಯ, ಅಥವಾ ಕೆಲಸ ಕಳೆದುಕೊಳ್ಳುವ ಭಯ. ಚಾಣಕ್ಯರು ಹೇಳುತ್ತಾರೆ, ಭಯವು ನಿಮ್ಮ ಹತ್ತಿರ ಬರುವ ಮೊದಲೇ ಅದನ್ನು ಸದೆಬಡಿಯಿರಿ. ರಾಜನ ಮನಸ್ಥಿತಿ ಇರುವವನು ಕಷ್ಟಗಳನ್ನು ಅವಕಾಶವನ್ನಾಗಿ ನೋಡುತ್ತಾನೆ. ಅವನು ತನ್ನ ಹಣೆಬರಹವನ್ನು ಬೇರೆಯವರು ಬರೆಯಲು ಬಿಡುವುದಿಲ್ಲ. ನಿಮ್ಮ ಭಯವನ್ನು ಯಾರು ನಿಯಂತ್ರಿಸುತ್ತಾರೋ ಅವರು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ. ಧೈರ್ಯವೇ ರಾಜನ ಅತಿದೊಡ್ಡ ಆಭರಣ. 2. ಜವಾಬ್ದಾರಿ ಮತ್ತು ದೂರು, ರೆಸ್ಪಾನ್ಸಿಬಿಲಿಟಿ ವರ್ಸಸ್ ಎಕ್ಸ್ಕ್ಯೂಸಸ್. ಚಾಣಕ್ಯನ ಪ್ರಕಾರ ಗುಲಾಮನು ಯಾವಾಗನೂ ದೂರು ನೀಡುತ್ತಾನೆ, ಆದರೆ ರಾಜನು ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. ಗುಲಾಮ: ನನ್ನ ಹತ್ತಿರ ಹಣವಿಲ್ಲ, ಅದಕ್ಕೆ ನಾನು ಬಡವ. ರಾಜ: ನನ್ನ ಹತ್ತಿರ ಹಣವಿಲ್ಲ, ಅದಕ್ಕೆ ನಾನು ಕಷ್ಟಪಟ್ಟು ದುಡಿಯಬೇಕು. ಪರಿಸ್ಥಿತಿಯನ್ನು ಬದಲಿಸುವ ಶಕ್ತಿ ನಿಮ್ಮಲ್ಲಿದೆ ಎಂದು ನೀವು ನಂಬಿದ ಕ್ಷಣ ನೀವು ರಾಜನಾಗುತ್ತೀರಿ. ಹಣೆಬರಹವನ್ನು ಶಪಿಸುತ್ತಾ ಕುಳಿತುಕೊಳ್ಳುವವನು ಎಂದಿಗೂ ಪರಾವಲಂಬಿಯಾಗಿಯೇ ಉಳಿಯುತ್ತಾನೆ. ನಿಮ್ಮ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲಿರಲಿ. 3. ಸ್ವಾತಂತ್ರ್ಯ ಮತ್ತು ಶಿಸ್ತು, ಫ್ರೀಡಮ್ ಥ್ರೂ ಡಿಸಿಪ್ಲಿನ್. ಅನೇಕರು ಸ್ವಾತಂತ್ರ್ಯ ಎಂದರೆ ತಮಗೆ ಇಷ್ಟ ಬಂದಂತೆ ಇರುವುದು ಎಂದು ಭಾವಿಸುತ್ತಾರೆ. ಆದರೆ ಚಾಣಕ್ಯರು ಹೇಳುತ್ತಾರೆ, ಯಾರು ತನ್ನ ಮನಸ್ಸನ್ನು ಶಿಸ್ತಿನಲ್ಲಿ ಇಟ್ಟುಕೊಳ್ಳುವುದಿಲ್ಲವೋ ಅವರು ಶೀಘ್ರವೇ ಪತನ ಹೊಂದುತ್ತಾರೆ. ಅತಿಯಾದ ಸುಖದಾಸೆಗೆ ಬೀಳುವುದು ನಿಮ್ಮನ್ನು ಆಲಸ್ಯದ ಗುಲಾಮನನ್ನಾಗಿ ಮಾಡುತ್ತದೆ. ಶಿಸ್ತು ಎನ್ನುವುದು ಆರಂಭದಲ್ಲಿ ಕಷ್ಟವೆನಿಸಿದರೂ ಅದು ಅಂತಿಮವಾಗಿ ನಿಮ್ಮನ್ನು ಸಾಮ್ರಾಟನನ್ನಾಗಿ ಮಾಡುತ್ತದೆ. ನಿಮ್ಮನ್ನು ನೀವು ಆಳಲು ಕಲಿಯದಿದ್ದರೆ ಬೇರೆಯವರು ನಿಮ್ಮನ್ನು ಆಳುತ್ತಾರೆ. ಸಿಂಹಾಸನ ಸಿಕ್ಕ ಮಾತ್ರಕ್ಕೆ ಯಾರೂ ರಾಜನಾಗುವುದಿಲ್ಲ. ಆ ಮನಸ್ಥಿತಿ ನಿಮ್ಮ ರಕ್ತದಲ್ಲಿರಬೇಕು. ಚಾಣಕ್ಯನ ಈ ನೀತಿಗಳು ನಿಮ್ಮನ್ನೊಬ್ಬ ಸಶಕ್ತ ಮತ್ತು ಸ್ವತಂತ್ರ ವ್ಯಕ್ತಿಯನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ರಾಜನಂತೆ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಾ ಅಥವಾ ಪರಿಸ್ಥಿತಿಯ ಗುಲಾಮನಾಗಿದ್ದೀರಾ? ಕಾಮೆಂಟ್ನಲ್ಲಿ ಮುಕ್ತವಾಗಿ ತಿಳಿಸಿ. ಕೀಳರಿವಿನಿಂದ ಬಳಲುತ್ತಿರುವ ಅಥವಾ ದಾರಿ ಕಾಣದ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಲ್ಲಿ ಕಿಚ್ಚು ಹಚ್ಚಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಯ ನಿಮ್ಮದಾಗಲಿ.